ನನ್ನ ಹೆಸರು ಲಕ್ಷ್ಮಣ ಪವಾರ್ ಅಂತೇಳಿ ಬಾಲ್ಕೋಟದಿಂದ ಬಂದಿದ್ದೀನಿ. ನನ್ನ ಹೆಸರು MC ನಂಜುಂಡರಾಜ್ ಅರಸ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ನಂದಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಅಡಿಯಪ್ಪ ನಾಯಕ್ ಅಂತೇಳಿ. ಮೂಲತಃ ನಾನು ಬೆಳಗಾವಿ ಜಿಲ್ಲೆಯಾಗಿದ್ದು, ನಾನು ಹುಬ್ಬಳ್ಳಿಯಲ್ಲಿ ಕೆಲಸದ ನಿಮಿತ್ತ ವಾಸವಾಗಿದ್ದು. ನಾನು ಪೀಣ್ಯಾನಲ್ಲಿ ಮತ್ತು ಡಬಸ್ಪೇಟೆನಲ್ಲಿ 2 ಇಂಡಸ್ಟ್ರಿಗಳು ರನ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್. ನನಗೆ ಈ ಕಾರ್ಯಾಗಾರಕ್ಕೆ ಇದು ಬರ್ತಾ ಇರೋದು 2ನೇ ಬಾರಿ. ಇದು ತುಂಬ ಉಪಯುಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾನು ನನ್ನ ಸರ್ಕಲಲ್ಲಿ ತಿಳಿದವ್ರಿಗೆಲ್ಲರಿಗೂ ಇದರ ಬಗ್ಗೆ, ಇದರ ಉಪಯುಕ್ತತೆ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರ ಪ್ರಕಾರ ಅದನ್ನು ತಿಳ್ಕೊಂಡು ಈಗ 2-3 ಇಲ್ಲಿ ಬಂದಿದ್ದಾರೆ ಇದೇ ಕಾರ್ಯಾಗಾರಕ್ಕೆ ಇವತ್ತಿನ ದಿವಸ. ಇದು ತುಂಬ ಸಂತೋಷವಾದಂಥ ವಿಷಯ. ಹಾಗಾಗಿ ಗುರುಗಳು ಹೇಳಿಕೊಟ್ಟಂಥ ಈ ಬೀಜಾಕ್ಷರ ಇರ್ಬೋದು, ಅಥವಾ ಈ ಒಂದು ಧ್ಯಾನ ಮಾಡೋ ಕ್ರಮ ಇರ್ಬೋದು, ಇದೆಲ್ಲದೂ ಸಹ ನಮಗೆ ತುಂಬಾ ನಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಗಳನ್ನು ಕಂಡುಕೊಳ್ಳೋದ್ರಲ್ಲಿ ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇನ್ನು ಮುಂದೆ ಇವತ್ತಿನ ಪರಿಸ್ಥಿತಿನಲ್ಲಿ ಜನಗಳಿಗಿರ್ತಕ್ಕಂಥ ಸ್ಟ್ರೆಸ್ ಮತ್ತು ಇದರಲ್ಲಿ ಈ ಥರದ ಕಾರ್ಯಾಗಾರಗಳಿಗೆ ಅಟೆಂಡ್ ಆಗಿ ಇದರ ಉಪಯುಕ್ತತೆಯನ್ನು ಪಡ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಧನ್ಯವಾದ. ಯಾವ ಕಾರ್ಯಕ್ರಮಗಳು ನಾನು ಅಟೆಂಡ್ ಆಗಿಲ್ಲ, ಇದೇ ಮೊದಲನೇ ಸಾರಿ ಬಂದಿದ್ದು. ಇಲ್ಲಿ ಗುರುಗಳು ಹೇಳಿದ್ದು ಹೇಗಿದೆ ಅಂದರೆ, ಒಂದು ಒಳ್ಳೆಯ ನಮಗೆ ಮಾರ್ಗದರ್ಶನ ಆಗಿದೆ. ಅವರು ಹೇಳ್ತಾರೋ ಮಾತುಗಳು ನನಗೆ ಭಾಳ ಅಷ್ಟು ಸತ್ಯ ಅನಿಸಾಕತ್ತವೆ. ಮತ್ತು ಯಾವತ್ತಾದರೂ ನಕಾರಾತ್ಮಕ ಯೋಚನೆಗಳನ್ನು ತೆಗೆದೋಗಿರಿ, ಸಕಾರಾತ್ಮಕ ಯೋಜನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ನೀವು ಆ ಥರ ನಡೀರಿ ಅಂತ ಹೇಳಿದ್ದಾರೆ. ಅದು ನನಗೂ ಸರಿ ಅನ್ನಿಸ್ತಾ ಇದೆ. ಅದು ಈಗ ಮುಂದಿನ ದಿನದಲ್ಲಿ ನೋಡಬೇಕು, ಅದು ನನಗೆ ಯಾವ ರೀತಿ ಅದು ನನಗೆ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ. ಆ ಪ್ರಭಾವ ಬೀರುತ್ತೋ ಅನ್ನೋದು ನಂಬಿಕೆ ನನಗಿದೆ. ಆ ನಂಬಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು. ಮತ್ತು ಇದರಿಂದ ನನಗೆ ನನ್ನ ಉದ್ಯೋಗಕ್ಕಾಗಲಿ ಅಥವಾ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗುತ್ತೆ. ಇದರಿಂದ ಒಳ್ಳೆಯ ಇದರಲ್ಲಿ ನಾನು ಸಾಧನೆ ಮಾಡ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೇ ನಾನು ಈ ಊರಿಗೆ ಹೋಗ್ತಾ ಇದ್ದೀನಿ ಮುಂದೆ. ನಾನು ಭಾಳ ದಿವಸದಿಂದ ಈ ಕಾರ್ಯಾಗಾರಕ್ಕೆ ಬರಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ದೆ, ಆದರೆ ಆಗಲಿಲ್ಲ. ಇವತ್ತು ಬಂದಿದ್ದೀನಿ. ಇಲ್ಲಿ ಬಂದ ನಂತರ ನಾವು ಅನೇಕ ವಿಡಿಯೋಗಳನ್ನು ನೋಡಿದ್ದೀವಿ, ಯೂಟ್ಯೂಬಲ್ಲಿ ನೋಡಿದ್ದೀವಿ, ಅನೇಕರ ಮಾತುಗಳನ್ನು ಕೇಳಿದ್ದೀವಿ. ಆದರೆ ಅಲ್ಲಿ ಏನಾಗಿತ್ತು ಅಂತಂದರೆ, ಆ ಮಾತುಗಳನ್ನು ಕೇಳೋದು ಮರೆಯೋದು ಅದೇ ಥರ ಮಾಡ್ತಿದ್ದೋ, ನಾವು ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ. ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಆ ಮನಸ್ಸು ಯಾವ ಥರ ಇರುತ್ತೋ ಆ ಥರದಲ್ಲಿ ನಮ್ಮ ಜೀವನ ಹೋಗುತ್ತೆ. ಆ ಮನಸ್ಸನ್ನು ನಾವು ಯಾವ ಥರ ತೊಗೊಂಡೋಗಿರ್ತೀವೋ, ಯಾವ ಥರ ಅಂದ್ಕೊಳ್ತೀವೋ, ಅದನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವ ಥರ ತೊಗೊಂಡೋಗಿರ್ತೀವೋ ಆ ಥರನೇ ನಮ್ಮ ಜೀವನ ನಡೆಯುತ್ತೆ. ಇಲ್ಲಿ ಬಂದಂಥ ಅದಕ್ಕೇನಾದರೂ ಒಂದು ದೃಢತೆ ಸಿಕ್ತು. ಗುರುಗಳು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಅದನ್ನು ನಾವು 100ಕ್ಕೆ 100 ಪಾಲಿಸಿಬಿಟ್ಟು ಅದರಂತೆ ಮುಂದುವರೆದ್ರೆ ಇದು ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಬಂದು ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿ. ನನ್ನ ಫ್ರೆಂಡ್ ರಾಘವೇಂದ್ರ ಭಾವನವರಂತ, ಇವ್ರ ಮುಖಾಂತರ ನನಗೆ ಗುರೂಜಿ ಬಗ್ಗೆ ತಿಳಿತು. ಆಮೇಲೆ ಕೆಲವೊಂದಿಷ್ಟು ಅವರು ವಿಡಿಯೋಗಳನ್ನ ನೋಡಿದೆ. ಅವರ ಮಾತಾಡೋ ರೀತಿ ಇವನ್ನೆಲ್ಲ ನಾನು ಭಾಳ ಇಂಪ್ರೆಸ್ ಆಗಿ, ಸೊ ಇವತ್ತು ಪ್ರಥಮ ಬಾರಿಗೆ ನಾನು ಈ ಕಾರ್ಯಕ್ರಮ ಅಟೆಂಡ್ ಆಗಿ ಬಂದಿದ್ದೀನಿ. ಸೊ ನನಗೆ ಭಾಳ ಅವರು ಮಾತುಗಳನ್ನ ಕೇಳೋಕ್ಕೆ ಭಾಳ ಇಷ್ಟ ಆಯಿತು. ಕೆಲವೊಂದು ವಿಚಾರಗಳು ಹೇಳಿದ್ದಾರೆ ಅವರು. ಅದನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ 100ಕ್ಕೆ 100 ನಾವು ಜೀವನದಲ್ಲಿ ಯಶಸ್ವಿ ಹೊಂದ್ಬೋದು ಅಂತ ನನಗೆ ಆಸೆ ಐತಿ. ಅದೇ ರೀತಿಯೂ ನಡ್ಕೊತೀವಿ. ಈ ಕಾರ್ಯಕ್ರಮ ಭಾಗಿಯಾಗಿದ್ದಕ್ಕೂ ನನ್ನ ಒಂದು ಒಳ್ಳೆಯ ಖುಷಿ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದ.